ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ಇವತ್ತು ನನ್ನ ಮಗಳ ಬರ್ತಡೇ ಇದೆ. ನಾವು ಬರ್ತಡೇ ಮಾಡೋಕ್ಕೆ ಅಂತ ಶಿರಡಿಗೆ ಬಂದಿದ್ದೀವಿ. ನಿನ್ನೆ ಬಂದಿದ್ವಿ, ನಿನ್ನೆ ಟಿಕೆಟ್ ತೆಗೆಸಿದ್ದೀವಿ. ಯಾವ ಟಿಕೆಟ್ ಅಂತಂದರೆ ಸಾಯಿಬಾಬಾ ಅಭಿಷೇಕ ಮಾಡೋಕ್ಕೆ ಮತ್ತು ಸತ್ಯನಾರಾಯಣ ಪೂಜೆ ಮಾಡ್ಸೋಕ್ಕೆ ಟಿಕೆಟ್ ತೆಗೆಸಿದ್ವಿ. ಇವತ್ತು ಬೆಳಗ್ಗೆ 6 ಗಂಟೆಗೆ ಅಭಿಷೇಕ ಇದೆ. ಹಾಗಾಗಿ ಇವಾಗ 6 ಗಂಟೆ ಆಗಿದೆ, ರೆಡಿಯಾಗಿ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ. ಯಾಕೆ ಬೇಗ ಹೋಗ್ತಾ ಇದ್ದೀವಿ ಅಂತಂದರೆ ಹಾಗೆಯೇ ಸಾಯಿಬಾಬಾ ದರ್ಶನ ಮಾಡೋದಾಗುತ್ತೆ. ಸಾಯಿಬಾಬಾ ದರ್ಶನ ಮುಗಿಸ್ಕೊಂಡು, ಸಾಯಿಬಾಬಾ ಅಭಿಷೇಕ ಮುಗಿಸ್ಕೊಂಡು ಪ್ರಸಾದ ನಿಲಯ ಕಡೆ ಹೋಗಿ ಪ್ರಸಾದ ತೊಗೊಂಡು ಆಮೇಲೆ ರೂಮ್ ಕಡೆ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ನಾನು ಪ್ರಸಾದ ತೊಗೊಳ್ಳಲ್ಲ, ಯಾಕಂತಂದರೆ ನಂದು ಉಪವಾಸ ಇದೆ. ರಾತ್ರಿ ಇಲ್ಲ ಅಂದರೆ ನಾಳೆ ಬೆಳಿಗ್ಗೆ ಪ್ರಸಾದ ತೊಗೋತೀನಿ. ಇವಾಗ ಮಧ್ಯಾಹ್ನ ಪ್ರಸಾದ ತೊಗೊಳ್ಳಲ್ಲ ನಾನು, ಯಾಕಂದರೆ ಗುರುವಾರ ನಾನು ವ್ರತ ಮಾಡ್ತಾಯಿದ್ದೀನಿ, ಗುರುವಾರದ ವ್ರತ. ಹಾಗಾಗಿ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಏನು ತಿನ್ನಲ್ಲ, ಬರೀ ನೀರು ಕುಡಿತೀನಿ ಅಷ್ಟೇ, ಇಲ್ಲ ಟೀ ಕುಡಿತೀನಿ. ಎಲ್ಲರೂ ರೆಡಿಯಾಗಿದ್ದಾರೆ, ಹೊರಗಡೆ ವೆಯ್ಟ್ ಮಾಡ್ತಾಯಿದ್ದಾರೆ ರೆಡಿ ಆಗಿಬಿಟ್ಟು. ನೋಡಿ, ನಾನು ಈ ಥರ ಸಿಂಪಲ್ಲಾಗಿ ಒಂದು ರೆಡ್ ಕಲರ್ ಸ್ಯಾರಿ ಹಾಕಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ಸ್ ಮಾಡಿ. ಬನ್ನಿ, ಎಲ್ಲರೂ ಹೇಗೆ ರೆಡಿಯಾಗಿದ್ದಾರೆ ಅಂತ ತೋರಿಸ್ತೀನಿ. ಹೊರಗಡೆ ವೇಟ್ ಮಾಡ್ತಾ ಇದ್ದಾರೆ. ನೋಡಿ, ಅದು ನನ್ನ ತಮ್ಮ ನನ್ನ ಮಗಳಿಗೆ ಎತ್ಕೊಂಡಿದ್ದಾರೆ. ಇಲ್ಲಿ ನಮ್ಮ ಯಜಮಾನ್ರು. ನಾವು ಇವಾಗ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಫೋನ್ ತೊಗೊಂಡು ಹೋಗಲ್ಲ, ಯಾಕಂದರೆ ದೇವಸ್ಥಾನದ ಒಳಗಡೆ ಅಲೋವ್ ಇಲ್ಲ ಫೋನ್ಗೆ. ಅದಕ್ಕೋಸ್ಕರ ಫೋನು ರೂಮಲ್ಲೇ ಬಿಟ್ಟು ಹೋಗ್ತೀವಿ. ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಪೂಜೆ ಎಲ್ಲ ಹೇಗಾಯಿತು ಅಂತ ಕಂಟಿನ್ಯೂ ವಿಡಿಯೋದಲ್ಲಿ ಹೇಳ್ತೀನಿ. ಹಾಯ್ ಫ್ರೆಂಡ್ಸ್, ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಬಂದ್ವಿ. ಇವಾಗ ನಾನು ಆರತಿ ತಟ್ಟೆನ ರೆಡಿ ಮಾಡ್ತಾಯಿದ್ದೀನಿ, ಯಾಕಂದರೆ ನನ್ನ ಮಗಳಿಗೆ ಆರತಿ ಬೆಳಗಕ್ಕೆ ಅಂತ. ಇವತ್ತು ಬರ್ತಡೇ ಅಲ್ವಾ, ಅದಕ್ಕೋಸ್ಕರ ಮನೆಯಿಂದನೇ ಆರತಿ ತಟ್ಟೆ ತಂದಿದ್ದೆ. ಅದಕ್ಕೆ ಒಂಚೂರು ಎಣ್ಣೆ ಮತ್ತು ಬತ್ತಿ ತೊಗೊಂಡು ಬರಬೇಕು. ಊರಿಂದ ಎಣ್ಣೆ ತರಬಾರ್ದು, ಎಲ್ಲಿ ಬರ್ತೀವೋ ಅಲ್ಲೇ ತೊಗೋಬೇಕು. ಹಾಗಾಗಿ ಇಲ್ಲಿ ದೇವಸ್ಥಾನದ ಹತ್ರನೇ ಅಂಗಡಿಗಳಿರುತ್ತೆ, ಅಲ್ಲಿ ಹೋಗಿ ಎಣ್ಣೆ ಮತ್ತು ಬತ್ತಿ ತಂದು ಇವಾಗ ನನ್ನ ಮಗಳಿಗೆ ಆರತಿ ಮಾಡಬೇಕು. ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ಅಲ್ಲಿ ಫೋನ್ ತೊಗೊಂಡು ಹೋಗಂಗಿರಲಿಲ್ಲ, ಅದಕ್ಕೆ ಫೋನ್ ತೊಗೊಂಡು ಹೋಗಿಲ್ಲ, ವಿಡಿಯೋ ಮಾಡಿಲ್ಲ. ಇವಾಗ ಟೈಮು 11:30 ಆಗಿದೆ. ಬೆಳಿಗ್ಗೆ 6 ಗಂಟೆಗೆ ಹೋಗಿದ್ದೀವಿ ಮನೆಯಿಂದ, ಇವಾಗ 11:30 ಆಗಿದೆ. ಬರಬೇಕಾದ್ರೆ ನಮ್ಮ ಯಜಮಾನ್ರು ಮತ್ತು ನನ್ನ ತಮ್ಮ, ನನ್ನ ಮಗಳು 3 ಜನ ತಿಂಡಿ ತಿನ್ಕೊಂಡು ಬಂದಿದ್ದಾರೆ. ನಾನು ನಾಷ್ಟ ಮಾಡಿಲ್ಲ, ಯಾಕಂದರೆ ನಂದು ಉಪವಾಸ. ಹಾಯ್ ಫ್ರೆಂಡ್ಸ್, ಇಲ್ಲಿ ಪ್ರಸಾದ ಕಾಣಿಸ್ತಾ ಇದೆಯಲ್ಲ, ಇದು ಈ ಹೋಟೆಲ್ನವ್ರು ತಂದುಕೊಟ್ರು. ಈ ಹೋಟೆಲು ಬಾಯಿಜಾಬಾಯಿ ಅಂತ ಇದ್ದಾರಲ್ಲ, ಅವ್ರದ್ದು 3ನೇ ತಲೆಮಾರಿನವ್ರದ್ದು ಹೋಟೆಲ್ ಅಂತೆ. ಬಾಯಿಜಾಬಾಯಿಯವರು ಸಾಯಿಬಾಬಾ ಇರಬೇಕಾದ್ರೆ ಅವರಿಗೆ ದಿನ ಪ್ರಸಾದ ಮಾಡಿ ಕೊಡ್ತಾಯಿದ್ರು. ಇವಾಗಲೂ ಆ ಪ್ರತೀತಿ ಹಾಗೇ ಮುಂದುವರಿಸ್ಕೊಂಡು ಹೋಗಿ ಇವಾಗ 3ನೇ ತಲೆಮಾರಿದ್ರೂ ಅವ್ರ ಮನೆಯಿಂದ ದಿನ ಒಂದು ಟೈಮ್ ಊಟ ಸಾಯಿಬಾಬಾಗೆ ತಲುಪುತ್ತೆ. ಆ ಸಾಯಿಬಾಬಾ ಪ್ರಸಾದ ಕೊಟ್ಟ ಮೇಲೆ ಮಿಕ್ಕಿರೋದು ಅವ್ರ ಮನೆಗೆ ತಂದು ಕೊಡ್ತಾರೆ. ಅದರಲ್ಲಿರೋದು ಸ್ವಲ್ಪ ನಮಗೆ ಕೊಟ್ಟಿದ್ದಾರೆ. ಇದು ಸಾಯಿಬಾಬಾ ಪ್ರಸಾದ. ನಾನು ನಾಳೆ ನನ್ನ ಕೈಲಾದಷ್ಟು ಪ್ರಸಾದಕ್ಕೆ ಏನಾದರೂ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾವು ಎಷ್ಟೇ ಕೊಟ್ರೂ ಸಾಯಿಬಾಬಾ ಮೂರ್ತಿ ಹತ್ರ ನಾವು ಕೊಟ್ಟಿರೋ ಪ್ರಸಾದ ಯಾವುದೇ ಕಾರಣಕ್ಕೂ ಹೋಗಲ್ಲ. ಆದರೆ ಇವರು ಬಾಯಿಜಾಬಾಯಿಯವರು ಮನೆತನದಿಂದ ಪ್ರತಿದಿನ ಹೋಗೋ ಕಾರಣ ಅವರಿಗೆ ಕೊಟ್ಟರೆ ಅದರಲ್ಲಿ ಒಂದು ಕಾಳಾದರೂ ನಾವು ಕೊಟ್ಟಿರೋ ಕಣನ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಇಷ್ಟು ಚಿಕ್ಕ ಪ್ರಸಾದ, ಸ್ವಲ್ಪ ಒಂದೇ ಒಂದು ತುತ್ತಿರ್ಬೋದು, ಆದರೆ ಇದ್ರ ಮಹತ್ವ ತುಂಬ ಇದೆ. ಈ ಖುಷಿನೇ ಬೇರೆ ಇರುತ್ತೆ. ಈ ಪ್ರಸಾದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಇವಾಗ ನಾವು ಸಾಯಿಬಾಬಾ ಪ್ರಸಾದ ನಿಲಯಕ್ಕೆ ಹೋಗ್ತಾ ಇದ್ದೀವಿ, ಪ್ರಸಾದ ತೊಗೊಳ್ಳೋಣ ಅಂತ. ನಂದಂತೂ ಗುರುವಾರ ಇದೆ, ಉಪವಾಸ ಇದೆ, ಹಾಗಾಗಿ ನಾನು ಪ್ರಸಾದನೂ ತೊಗೊಳ್ಳಲ್ಲ. ಹೊರಗಡೆನೇ ವೆಯ್ಟ್ ಮಾಡ್ತಾ ಇರ್ತೀನಿ. ನಮ್ಮ ಯಜಮಾನ್ರು, ನನ್ನ ಮಗಳು, ನನ್ನ ತಮ್ಮ ಹೋಗಿ ಪ್ರಸಾದ ತೊಗೊಂಡು ಬರ್ತಾರೆ. ಯಾಕಂದರೆ ನಾನು ಬರೀ ಉಪವಾಸ ಇದ್ದರೆ ಹೋಗಿ ಪ್ರಸಾದ ತೊಗೊಂಡು ಬರ್ತಾಯಿದ್ದೆ. ಆದರೆ ನಾನು 9 ಗುರುವಾರಗಳ ವ್ರತ ಮಾಡ್ತಾಯಿದ್ದೀನಿ. ಮಧ್ಯೆ ಯಾವ ಗುರುವಾರನೂ ಉಪವಾಸ ಬಿಡಬಾರ್ದು ಅಂತ ಒಂದು ದೃಢವಾದ ಏನೋ ಒಂದು ಮನಸ್ಸಲ್ಲಿ ಅಂದ್ಕೊಂಡು ನಾನು ವ್ರತ ಸ್ಟಾರ್ಟ್ ಮಾಡಿದ್ದೀನಿ. ಹಾಗಾಗಿ ಇಲ್ಲಿ ಶಿರಡಿಗೆ ಬಂದ್ರೂ ಆ ವ್ರತನ ಸ್ಟಾಪ್ ಮಾಡಬಾರ್ದು ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾನಿವಾಗ ಪ್ರಸಾದ ತೊಗೊಳ್ತಾ ಇಲ್ಲ.
ಹಾಗಂತ ಶಿರ್ಡಿಗೆ ಬಂದು ಸಾಯಿಬಾಬಾ ಪ್ರಸಾದ ತೊಗೊಳ್ಳೋದೇನೆ ವಾಪಸ್ ಊರಿಗೆ ಹೋಗಲ್ಲ. ಇವತ್ತು ಗುರುವಾರ ಇದೆ, ಹಾಗಾಗಿ ಪ್ರಸಾದ ತೊಗೊಳ್ಳಲ್ಲ. ನಾಳೆ ಸಾಯಿಬಾಬಾ ಪ್ರಸಾದ ತೊಗೊಳ್ತೀನಿ. ನೋಡಿ ಫ್ರೆಂಡ್ಸ್, ಅವರು ಊಟಕ್ಕೆ ಹೋಗಿದ್ದಾರೆ. ನಾನು ಇಲ್ಲಿ ವೇಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ನಾನು ಉಪವಾಸ ಇದೆಯಲ್ಲ, ಅದಕ್ಕೇ ಅವರು ಊಟ ಮಾಡ್ಕೊಂಡು ಬರೋವರೆಗೂ ನಾನು ಇಲ್ಲೇ ವೇಟ್ ಮಾಡ್ತೀನಿ. ಹಾಗೆಯೇ ಡೊನೇಷನ್ ಮಾಡಿದೆ. ಡೊನೇಷನ್ ಮಾಡಿರೋದು ಟಿಕೆಟ್ ಕೊಟ್ಟಿದ್ದಾರೆ. ನಮ್ಮ ಕೈಲಾದಷ್ಟು ಡೊನೇಷನ್ ಮಾಡಿದ್ದೀವಿ, ಅಡ್ಡು ಇಟ್ಟು ಅಂತಲ್ಲ. ಅವ್ರು ಊಟ ಮಾಡ್ಕೊಂಡು ಬರಲಿ, ಅದುವರೆಗೂ ಇಲ್ಲೇ ವೇಟ್ ಮಾಡೋಣ. ನೋಡಿ, ಅಲ್ಲಿ ಹಿಂದೆ ಕಾಣಿಸ್ತಾ ಇದೆಯಲ್ಲ, ಅದು ಆಫೀಸು, ಡೊನೇಸ್ ಆಫೀಸು. ಇವಾಗ ಅವರು ಊಟಕ್ಕೆ ಹೋಗ್ತಾ ಇದ್ದಾರೆ ಅನ್ಸುತ್ತೆ, ಅದಕ್ಕೆ ಕ್ಲೋಸ್ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ನಾನು ಊಟ ಮಾಡ್ತಾಯಿದ್ದೆ, ಆದರೆ ಈ ವರ್ಷ ನಾನು ರಾಘವೇಂದ್ರ ಸ್ವಾಮಿ ಮೇಲೆ ವ್ರತ ಮಾಡ್ತಾಯಿದ್ದೀನಿ ಮತ್ತು ಸಾಯಿಬಾಬಾಗೂ ವ್ರತ ಮಾಡ್ತಾಯಿದ್ದೀನಿ. ಅರ್ಧಕ್ಕೆ ವ್ರತ ಬಿಡಬಾರ್ದು, ನಾವು ಏನು ಅಂದ್ಕೊಂಡಿದ್ದೇವೋ ಆ ಥರನೇ ಮಾಡಬೇಕು ಪೂಜೆ ಅಂತ. ಇವಾಗ ನಾನು ಊಟಕ್ಕೆ ಹೋಗ್ತಾ ಇಲ್ಲ, ಹಾಗಂತ ನಾಳೆ ಏನು ಬಿಡಲ್ಲ, ನಾಳೆ ಹೋಗ್ತೀನಿ ಊಟಕ್ಕೆ. ರಾತ್ರಿನೂ ಇರುತ್ತೆ ಪ್ರಸಾದ, ಆದರೆ ನನ್ನ ಮಗಳ ಬರ್ಡೇ ಅಲ್ವಾ ಇವತ್ತು, ಬರ್ತ್ಡೇ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದು ಊಟ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ರಾತ್ರಿ ಊಟ ಅದೇ ಹೊರಗಡೆ ಹೋಟೆಲಲ್ಲಿ ಊಟ ಮಾಡ್ತೀವಿ. ಸತ್ಯ ಹೇಳ್ತೀನಿ ಸ್ನೇಹಿತರೆ, ಇಲ್ಲಿ ಶಿರ್ಡಿಯಲ್ಲಿ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಒಂದು ಊಟದ್ದು, ಫ್ರೀನೆಸ್ಸು, ಆಮೇಲೆ ಬಸ್ದು, ರೂಮ್ದು, ನಿಮ್ಗೆ ಯಾವ ಥರ ರೂಮ್ ಬೇಕೋ ಆ ಥರ ಸಿಗುತ್ತೆ. ಇದೇ ರೂಮ್ ಅದೇ ರೂಮ್ ಅಂತಲ್ಲ, ಕಮ್ಮಿ ದುಡ್ಡಲ್ಲಿ ರೂಮ್ ಬೇಕಂದ್ರೂ ಇದೆ, ಹೈಫೈ ರೂಮ್ ಬೇಕು ಅಂದರೂ ಇದೆ, ಕಮ್ಮಿ ದುಡ್ಡಲ್ಲಿ ಊಟ ಬೇಕಂದ್ರೂ ಇದೆ, ಹೈಫೈ ದುಡ್ಡಲ್ಲಿ ಊಟ ಬೇಕು ಅಂದರೂ ಇದೆ. ನೀವು ಯಾವ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಶಿರ್ಡಿಗೆ ಬರ್ತೀರೋ ಆ ಥರ ಕಂಪ್ಲೀಟಾಗಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಮುಗಿಯುತ್ತೆ, ಆ ಥರ ಇರುತ್ತೆ ಫ್ರೆಂಡ್ಸ್. ಇವಾಗ ಪ್ರಸಾದ ತಗೊಂಡು ಹೊರಗಡೆ ಬಂದರು. ಇವಾಗ ನಾವು ರೂಮ್ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಪ್ರಸಾದ ನಿಲಯದಿಂದ ದೇವಸ್ಥಾನವರೆಗೂ ಬಸ್ ಇರುತ್ತೆ, ಫ್ರೀ ಬಸ್ಸು. ನಾವೇನೂ ದುಡ್ಡು ಕೊಡೋ ಹಾಗಿಲ್ಲ. ದೇವಸ್ಥಾನ ಹತ್ತಿರ ಇಳ್ಕೊಂಡು ಅಲ್ಲಿಂದ ಬೇಕಾದರೆ ನಿಮ್ದು ಯಾವ ರೂಮ್ ಇರುತ್ತೋ ಅಲ್ಲಿಗೆ ಹೋಗ್ಬೋದು. ನಾವಿವಾಗ ಬೇಕ್ರಿಗೆ ಬಂದಿದ್ದೀವಿ, ಯಾಕಂದರೆ ರಾತ್ರಿ ಕೇಕ್ ಕಟ್ಟಿಂಗ್ ಮಾಡೋಕ್ಕೆ ನಿನ್ನೆ ಆರ್ಡ್ರ್ ಕೊಟ್ಟಿದ್ವಿ ಕೇಕ್ಗೋಸ್ಕರ. ಇವಾಗ ರೆಡಿ ಆಯಿತಾ ಅಂತ ಕೇಳ್ಕೊಂಡು ಹೋಗೋಣ ಒಂದು ಟೈಮ್ ಅಂತ ಬೇಕ್ರಿಗೆ ಬಂದಿದ್ದೀವಿ. ನಮ್ಮ ರೂಮ್ ಇದೆಯಲ್ಲ ಪಕ್ಕದಲ್ಲೇ ಇದೆ ಬೇಕ್ರಿ, ಹಾಗಾಗಿ ನಡ್ಕೊಂಡೇ ಬಂದ್ವಿ. ಹಾಗೆಯೇ ಸ್ವಲ್ಪ ಡೆಕೋರೇಟ್ ಐಟಮ್ಸು ತೊಗೊಂಡು ಹೋಗೋಣ ಅಂತಲೂ ಬಂದಿದ್ವಿ. ಕೇಕು ನಿನ್ನೆ ರಾತ್ರಿ ಆರ್ಡ್ರ್ ಕೊಟ್ಟಿದ್ವಿ ಯಾವ ಥರದ್ದು ಬೇಕು ಅಂತ. ಅವರು ರೆಡಿ ಇದೆ ಅಂತ ಹೇಳಿದ್ರು, ಆದರೆ ನಾವು ಇವಾಗ ತೊಗೊಂಡು ಹೋಗೋದು ಬೇಡ, ಬರ್ತಡೇ ಯಾವಾಗ ರೆಡಿ ಮಾಡ್ತೀವೋ ಆವಾಗ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ನಾವು ಐಸ್ ಕೇಕ್ ಹೇಳಿದ್ವಿ, ಅದು ಹೊರಗಡೆ ಇಟ್ಟರೆ ತಣ್ಣಗೆ ಇದ್ರೇ ಚೆನ್ನಾಗಿರುತ್ತೆ, ಹೊರಗಡೆ ಇಟ್ಟರೆ ನೀರು ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಬೇಡ, ಯಾವಾಗ ಬರ್ತಡೇಗೆಲ್ಲ ರೆಡಿ ಮಾಡ್ತೀವೋ ಆವಾಗಲೇ ಬಂದು ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ಈ ಬೇಕ್ರಿದೆಲ್ಲ ಬೇಕ್ರಿ ಪಕ್ಕದ ಬಿಲ್ಡಿಂಗೇ ನಾವಿರೋ ರೂಮು. ಅದಕ್ಕೋಸ್ಕರ ಪ್ರತಿ ವರ್ಷವೂ ಇದೇ ಬೇಕ್ರಿಯಲ್ಲಿ ನಾವು ಆರ್ಡ್ರ್ ಕೊಡೋದು ಬರ್ತಡೇ ಕೇಕು. ಹಾಗೆಯೇ ನನ್ನ ಮಗಳು ಈ ಥರ ಕ್ಯಾಪ್ ಇರುತ್ತಲ್ಲ ಅದು ತೊಗೋತೀನಿ ಅಂತ ಹೇಳ್ತಾ ಇದ್ಲು. ನನ್ನ ಮಗಳು ಒಂದೊಂದಲ್ಲ ಏನೇನು ನೋಡ್ತಾ ಇದ್ದಾಳೋ ಅದನ್ನೆಲ್ಲನೂ ಅದು ಕೊಡಿಸಿ ಅಮ್ಮ, ಇದು ಕೊಡಿಸಿ ಅಮ್ಮ, ಅದು ತೊಗೊಳ್ಳೋಣ, ಇದು ತೊಗೊಳ್ಳೋಣ, ಆ ಕಲರ್ ತೊಗೊಳ್ಳೋಣ, ಈ ಕಲರ್ ತೊಗೊಳ್ಳೋಣ, ಅದು ಬೇಡ ಇದೇ ಬೇಕು ಅಂತ ಹಠ ಮಾಡ್ತಾನೇ ಇದ್ಲು. ಅಂದರೆ ಅವಳಿಗೆ ಅಷ್ಟೊಂದು ಖುಷಿ. ಬರ್ತಡೇ ನಾವು ಪ್ರತಿ ವರ್ಷವೂ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ. ಈ ವರ್ಷ ಅವಳಿಗೆ ತುಂಬ ಚೆನ್ನಾಗಿ ನೆನಪಿರುತ್ತೆ. ಹೋದ ವರ್ಷವೂ ನೆನಪಿದೆ ಅನಿಸುತ್ತೆ ನನಗೆ, ಅವಳಿಗೆ ನೆನಪಿದೆ. ಆಚೆ ವರ್ಷ 3ನೇ ವರ್ಷ ಮಾಡಿದ್ವಲ್ಲ ಬರ್ತಡೇ, ಅದು ನೆನಪಿಲ್ಲ ಅವಳಿಗೆ, ಯಾಕಂದರೆ ಆವಾಗ ಚಿಕ್ಕವಳಿದ್ಲು, ನೆನಪಿರಲ್ಲ. ಈ ವರ್ಷದ ಬರ್ತಡೇ ಮುಂದಿನ ವರ್ಷ ನೆನಪಿರುತ್ತೆ ಅವಳಿಗೆ. ನಾವು ರೂಮ್ಗೆ ಬಂದ್ವಿ. ರೂಮ್ಗೆ ಬಂದಿದ ಮೇಲೆ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಅಂಥ ಬಳೆಗಳು ಹಾಕ್ತಾಯಿದ್ದೀನಿ ಅವಳ ಕೈಗೆ. ನಾನು ಊರಿಂದನೇ ಎಲ್ಲ ಮ್ಯಾಚಿಂಗು ಎಲ್ಲ ತಂದಿದ್ದೆ, ಅಂದರೆ ಸ್ಲಿಪ್ಪರು, ಕೈ ಬಳೆ, ವಾಚು, ಕ್ಲಿಪ್ಸು, ಸ್ಟಿಕ್ಕರು, ಅವಳಿಗೆ ಏನೇನು ಬೇಕೋ ಎಲ್ಲನೂ ನಾನು ಒಂದು ದಿವಸ ಶಾಪಿಂಗ್ ಹೋಗಿ ಶಾಪಿಂಗ್ ಮಾಡಿಕೊಂಡು ಬಂದಿದ್ದೀವಿ. ಹಾಗಾಗಿ ಇವಾಗ ಒಂದು ಕವರಲ್ಲಿ ಎಲ್ಲನೂ ಅವಳಿಗೆ ಮೇಕಪ್ಗೆ ಏನೇನು ಬೇಕೋ ಅದನ್ನೆಲ್ಲ ಒಂದು ಕವರಲ್ಲಿ ಹಾಕಿಟ್ಟಿದ್ದೆ. ಮನೆಯಲ್ಲಿ ಹೆಣ್ಮಕ್ಳು ಇದ್ರೇ ಅದು ಲಕ್ಷಣವೇ ಬೇರೆ, ಮತ್ತು ಅವರು ಕಾಳಜಿ ಮಾಡೋ ರೀತಿ, ಮತ್ತು ನಾವು ಹೆಣ್ಮಕ್ಳಿಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋ ರೀತಿ, ಮತ್ತು ಎಲ್ಲೇ ಹೋದ್ರೂ ಹೆಣ್ಮಕ್ಳಿಗೆ ಅದು ಬೇಕು ಇದು ಬೇಕು ಅಂತ ತೊಗೊಳ್ತೀವಲ್ಲ, ಆ ಖುಷಿನೇ ಒಂಥರ ಖುಷಿ ಇರುತ್ತೆ. ಖುಷಿಗೆ ಮತ್ತೊಂದು ಖುಷಿ ಆಗುತ್ತೆ ಅಂತಾರಲ್ಲ, ಆ ಥರ ಮನೆಯಲ್ಲಿ ಹೆಣ್ಮಕ್ಳಿದ್ರೆ ತುಂಬ ಚೆಂದ.
ಇವತ್ತಿನ ವಿಡಿಯೋ ನೋಡಿದ್ರಲ್ಲ ಸ್ನೇಹಿತರೆ, ನನ್ನ ಮಗಳು ಬರ್ತ್ಡೇಗೆ ನಾವು ಏನೇನೆಲ್ಲ ರೆಡಿ ಮಾಡ್ಕೊಂಡ್ವಿ ಮತ್ತು ಪ್ರಸಾದ ನಿಲಯಕ್ಕೆ ಹೋಗಿ ಪ್ರಸಾದ ತೊಗೊಂಡ್ವಿ, ಡೊನೇಟ್ ಮಾಡಿದ್ವಿ ಅಂತ ವಿಡಿಯೋ ಇತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ.